ಅಮೆರಿಕದ ಅಧ್ಯಕ್ಷರ ಮೇಲೆ ಎಲ್ಲರ ಕಣ್ಣಿದೆ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ನಿರ್ಣಯಗಳು ಅನೇಕ ದೇಶಗಳ ನಿದ್ದೆಗೆಡಿಸುವಂತೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಇರಾನ್ನ ಪರಮೋಚ್ಚ ನಾಯಕರ ಹತ್ಯೆ ಆದ ನಂತರ ಡೊನಾಲ್ಡ್ ಟ್ರಂಪ್ ಹತ್ಯೆ ಆಗಬೇಕು, ಆ ವ್ಯಕ್ತಿಯನ್ನ ಇನ್ನಿಲ್ಲದಂತೆ ಮಾಡಬೇಕು ಅಂತ IRGC ಪ್ರತಿಕಾರ ತೀರಿಸಿಕೊಳ್ಳುವ ಪ್ರಯತ್ನ, ಇರಾನ್ ಸರ್ಕಾರ ಪ್ರತಿಕ್ರಿಯೆ ಇದರ ವಿರುದ್ಧ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ನೀತಿಗಳನ್ನು ವಿರೋಧ ಮಾಡುವಂತ ಅನೇಕ ಜನ ಇದ್ದಾರೆ. ಅವರ ಸರ್ಕಾರದ ನೀತಿಗಳು, ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಅವರ ಧೋರಣೆಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿ ಆ ವ್ಯಕ್ತಿಯ ವಿರುದ್ಧ ನಾವು ಸೇಡು ತೀರಿಸಿಕೊಳ್ಳಬೇಕು ಅಂತ. ಅದು ಮೊದಲ ಟರ್ಮ್ನಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ. 2024ರಿಂದ ಇಲ್ಲಿಯ ತನಕ ತೆಗೆದುಕೊಂಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರ ನಿರ್ಣಯ. ಈ ನಿರ್ಣಯದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅದು ವಯಸ್ಕರಾಗಿರ್ಬೋದು, ಯುವಕರು ಆಗಿರ್ಬೋದು, ಒಂದು ಕ್ರಮಕ್ಕೆ ಮುಂದಾಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಳೆದ ತಿಂಗಳು ಒಂದು ಔತಣಕೂಟ ನಡೆದಿತ್ತು. ಇದೇ ಶ್ವೇತಭವನ ಒಂದು ಹೋಟೆಲ್ನಲ್ಲಿ ನಡೆದಿತ್ತದು. ಆ ಹೋಟೆಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿಯಮಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ಬಂದು ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದ, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಅವತ್ತು ಕೂಡ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಂತೇನೋ ಟ್ರಂಪ್ ಅವರ ಭದ್ರತಾ ಪಡೆ ಇದೆ, ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗಿತ್ತು. ಅಲ್ಲಿಯೂ ಕೂಡ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ರು ಈ ಸರ್ವಿಸ್ ಏಜೆನ್ಸಿಯವರು. ಒನ್ಸ್ ಅಗೇನ್ ಅಂಥದ್ದೇ ಪ್ರಯತ್ನ ಇದೀಗ ನಿನ್ನೆ ಆಗಿದೆ. 30ಕ್ಕೂ ಅಧಿಕ ಬಾರಿ ಗುಂಡಿನ ಸದ್ದು ಕೇಳಿ ಬಂದಿರೋದು. 30ಕ್ಕೂ ಅಧಿಕ ಬಾರಿ. ಹಾಗಾದ್ರೆ ಈ ದಾಳಿ ಮಾಡಿದಂತ ವ್ಯಕ್ತಿ ಏನು, ಯಾವ ಕಾರಣಕ್ಕಾಗಿ ದಾಳಿ ಆಯಿತು, ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಬಚಾವ್ ಆಗಿದ್ದು ಹೇಗೆ, ಏನು ಎತ್ತ ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಗುಂಡಿನ ದಾಳಿ, ಟೇಬಲ್ ಕೆಳಗೆ ಟ್ರಂಪ್. ಕಳೆದ ತಿಂಗಳು ಕೂಡ ಹೀಗೆ ಡೊನಾಲ್ಡ್ ಟ್ರಂಪ್ ಟೇಬಲ್ ಕೆಳಗೆ ಅವಿತುಕೊಳ್ಳೋ ಪ್ರಯತ್ನ ಮಾಡಿದ್ರು. ಔತಣಕೂಟ ನಡೀತಾ ಇತ್ತು. ಏಕಾಏಕಿಯಾಗಿ ಅದೇ ಹೋಟೆಲ್ನಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಬಂದು ಡೊನಾಲ್ಡ್ ಟ್ರಂಪ್ ವಿರುದ್ಧ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಆ ವ್ಯಕ್ತಿಯ ಬಳಿ ಗನ್ ಇತ್ತು, ಚಾಕು ಇತ್ತು, ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಇವರಿಗೆ ಭದ್ರತೆಯನ್ನು ಕೊಟ್ಟಿದ್ದಂತಹ ಸೀಕ್ರೆಟ್ ಏಜೆನ್ಸಿಯವರು ಅಧ್ಯಕ್ಷರಿಗೆ ರಕ್ಷಣೆಯನ್ನು ಕೊಟ್ಟು ಅವರನ್ನ ಒಳಗೆ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಧಿಕಾರಿಗಳೆಲ್ಲರೂ ಕೂಡ ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಸರ್ಕಾರದ ನಿರ್ಧಾರಗಳ ವಿರುದ್ಧ ಆ ವ್ಯಕ್ತಿ ಆಕ್ರೋಶಗೊಂಡಿದ್ದ. ಇದೀಗ ಮೇ 23ನೇ ತಾರೀಕು ಶನಿವಾರ ಸಂಜೆ ವೈಟ್ ಹೌಸ್ನ ಭದ್ರತಾ ಚೆಕ್ ಪಾಯಿಂಟ್ ಅಲ್ಲಿ ಒಂದು ಭೀಕರ ಗುಂಡಿನ ದಾಳಿ ಆಗಿದೆ. ಇದಕ್ಕೆ ಪ್ರತಿದಾಳಿಯನ್ನು ಮಾಡಿದ್ರು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯ ಈ ಪಡೆಯವರು. ಹೀಗಾಗಿ ಆ ವ್ಯಕ್ತಿ ಕೂಡ ಹತನಾಗಿದ್ದಾನೆ. ಶ್ವೇತಭವನದ ವಾಯುವ್ಯ ಭಾಗದಲ್ಲಿರುವಂತಹ ಒಂದು 17ನೇ ಸ್ಟ್ರೀಟ್ ಪೆನ್ಸಿಲೇನಿಯಾ ಅಂತ ಕರೀತಾರೆ. ಅದಕ್ಕೊಂದು ಪಾಯಿಂಟ್, ಅದು ಆ ಪಾಯಿಂಟ್ನ ಹೆಸರು ಪೆನ್ಸಿಲೇನಿಯಾ ಅಂತ. ಆ ಪಾಯಿಂಟ್ನಲ್ಲಿ ಇಂಥದ್ದೊಂದು ಘಟನೆ ಆಯಿತು. ಶಂಕಿತ ವ್ಯಕ್ತಿ ಬ್ಯಾಗ್ನಿಂದ ಗನ್ ತೆಗೆದ, ಏಕಾಏಕಿಯಾಗಿ ಒಂದು 30 ಸುತ್ತು, 15ರಿಂದ 30 ಸುತ್ತು ಫೈರಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದ. ಹೀಗಾಗಿ ಅಲ್ಲೇ ಇದ್ದಂತಹ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯವರು ಏನಿದ್ರು ಈ ವ್ಯಕ್ತಿಯ ಮೇಲೆ ಪ್ರತಿದಾಳಿ ಮಾಡಿದ್ರು. ಈ ಪ್ರತಿದಾಳಿಯ ನಂತರ ಆ ವ್ಯಕ್ತಿ ಮೃತಪಟ್ಟ ಅಂತ ಹೇಳಲಾಗ್ತಾ ಇದೆ. ಈ ವ್ಯಕ್ತಿ ನೋಡಿ ಅನೇಕ ದಿನಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ 2025ರಿಂದ ಒಂದು 2 ಬಾರಿ ಸತತವಾಗಿ ಪ್ರಯತ್ನವನ್ನು ಪಟ್ಟು 3ನೇ ಬಾರಿಗೆ ಇದರಲ್ಲಿ ಯಶಸ್ವಿ ಆಗೋದಕ್ಕೆ ಹೋಗ್ತಾ ಇದ್ದ. ಯಶಸ್ವಿ ಆಗೋದು ಸಾಮಾನ್ಯ ಇಲ್ಲ, ಅದರಲ್ಲಿ ಇದೀಗ ಸಿಕ್ಕಿಬಿದ್ದಿರೋದು. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರೋದು ಇಲ್ಲ. ನೀವು 4 ಬಾರಿ ಇಂತಹ ಪ್ರಯತ್ನಗಳಾಗಿದೆ. 4 ಬಾರಿ. ಯಾವಾಗ 2024 ಜುಲೈ 13ನೇ ತಾರೀಕಿಗೆ ಪೆನ್ಸಿಲೇನಿಯಾ ಅನ್ನುವಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಧ್ಯಕ್ಷೀಯ ಚುನಾವಣಾ ಭಾಷಣ ಮಾಡ್ತಾ ಇದ್ದಂತ ಸಮಯದಲ್ಲಿ ದಾಳಿ ಆಯಿತು. ಅವರ ಕಿವಿ ಸವರು ಹೋಗ್ಬಿಟ್ಟಿತ್ತು ಗುಂಡಿನ ದಾಳಿ. ನೀವು ಗಮನಿಸಿರಬೇಕು, ರಕ್ತ ಎಲ್ಲ ಸೋರಿಕೆ ಆಗಿತ್ತು. ಅವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ರಕ್ಷಣೆ ಕೊಡೋ ಪ್ರಯತ್ನ ಮಾಡಿತ್ತು. ಒನ್ಸ್ ಅಗೇನ್ 2024 ಸೆಪ್ಟೆಂಬರ್ 15ನೇ ತಾರೀಕಿಗೆ ಗಾಲ್ಫ್ ಆಟವನ್ನು ಆಡುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ನಾನು ಕ್ರಮವನ್ನು ತೀರಿಸಿಕೊಳ್ಬೇಕು ಅಂತ 58 ವರ್ಷದ ವ್ಯಕ್ತಿಯೊಬ್ಬ ಆ ಕಂಟಿಗಳು ಅಂತ ನಾವೇನು ಕರಿತೀವಿ, ಪೊದೆ ಅಂತ ನಾವೇನು ಕರಿತೀವಿ, ಆ ಪೊದೆಗಳಲ್ಲಿ ಅವಿತುಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡಿದ್ದ. ಅದನ್ನು ಕೂಡ ಸೀಕ್ರೆಟ್ ಏಜೆನ್ಸಿಯವರು ಪತ್ತೆ ಹಚ್ಚಿದ್ರು. 2. 3ನೇ ಘಟನೆ ಕಳೆದ ತಿಂಗಳು ಆಗಿದ್ದಂಥ ಘಟನೆ. 4ನೇ ಘಟನೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಅನೇಕ ಜನ ಪ್ರಯತ್ನ ಮಾಡ್ತಾ ಇರೋದು, ಅದರಲ್ಲಿ ಸಿಕ್ಕಾಕೊಂಡು ಬೀಳ್ತಾ ಇರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಟೇಬಲ್ ಕೆಳಗೆ ಅವಿತುಕೊಳ್ಳುವಂತಹ ಪ್ರಸಂಗ ಎದುರಾಯಿತು. ಅಮೆರಿಕ ಅಧ್ಯಕ್ಷರು ಈ ಘಟನೆಯಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಹೌದು, ಜಸ್ಟ್ ಮಿಸ್ ಆಗಿದೆ. 4 ಘಟನೆಗಳಲ್ಲೂ ಕೂಡ ಜಸ್ಟ್ ಮಿಸ್ ಆಗಿರೋದು. ಯಾಕಂದ್ರೆ ಅವರಿಗೆ ಕೊಟ್ಟಂತಹ ರಕ್ಷಣಾ ಪಡೆ ಹೆಂಗಿತ್ತು,
ಏನಾಯ್ತು ಹಾಗಾದ್ರೆ? ಇರಾನ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳೊಂದಿಗೆ ಒಂದು ಶಾಂತಿಯ ಮಾತುಕತೆ ಎಲ್ಲ ನಡೀತಾ ಇತ್ತು, ಸಭೆ ನಡೀತಾ ಇತ್ತು. ಈ ಸಭೆಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನು ನಡೆಸ್ತಾ ಇದ್ರು. ಏಕಾಏಕಿಯಾಗಿ 17ರಿಂದ 30 ಸಾರಿ ಈ ಗುಂಡಿನ ದಾಳಿಯ ಶಬ್ದಗಳು ಮೊರೆತ ಆಗ್ಬಿಡ್ತು. ಇದನ್ನು ಕೇಳಿ ಅಲ್ಲಿ ಇದ್ದಂಥ ಅಧಿಕಾರಿಗಳೆಲ್ಲ ಏನಿದ್ರಲ್ಲ ಬೆಚ್ಚಿ ಬಿದ್ದುಬಿಟ್ರು ಒಂದು ಕ್ಷಣ. ಹೀಗಾಗಿ ಅವರಿಗೆ ಜಸ್ಟ್ ಮಿಸ್ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಓವೆಲ್ ಕಚೇರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರು. ಗುಂಡಿನ ದಾಳಿ ಸಂಭವಿಸ್ತಾ ಇದ್ದಂತೆ ಸಂಪೂರ್ಣವಾಗಿ ಎಲ್ಲ ಲಾಕ್ ಮಾಡೋ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ರು. ದಾಳಿ ನಡೆದಾಗ ಓವೆಲ್ ಆಫೀಸ್ನಲ್ಲಿ ಅವರೆಲ್ಲ ಇದ್ರು. ಈ ಓವೆಲ್ ಆಫೀಸ್ ಅಂದ್ರೆ ಅಮೆರಿಕ ಅಧ್ಯಕ್ಷರ ಅಧಿಕೃತ ಪ್ರಧಾನ ಕಚೇರಿ. ಇದು ನಮ್ಮಲ್ಲಿ ಹೇಗೆ ಪ್ರಧಾನಮಂತ್ರಿ ಮುಖ್ಯ ಕಚೇರಿ ಅಂತೇನಿರುತ್ತೆ, ಹಾಗೆ ಶ್ವೇತ ಭವನದಲ್ಲಿರುವಂತಹ ಅಧ್ಯಕ್ಷರ ಅಧಿಕೃತ ಕಚೇರಿ ಇದು. ಇದಕ್ಕೆ ಯಾವ ಪರಿಪ್ರಮಾಣದಲ್ಲಿ ರಕ್ಷಣೆ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅಳವಡಿಸಲಾಗಿರುವಂತಹ ಬಾಗಿಲುಗಳು, ಅಲ್ಲಿ ಅಳವಡಿಸಲಾಗಿರುವಂತಹ ಕಿಟಕಿಗಳು, ಅಲ್ಲಿಯ ಗೋಡೆಗಳು, ಅಲ್ಲಿ ವ್ಯಕ್ತಿಗಳು ಏನಾದರೂ ಬಂದರೆ ಅವರಿಗೆ ಮೆಟಲ್ ಡಿಟೆಕ್ಟರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಅತ್ಯಂತ ಕಟ್ಟುನಿಟ್ಟಾಗಿರುತ್ತೆ. ಅಲ್ಲಿಯ ಕಿಟಕಿಗಳೆಲ್ಲವೂ ಕೂಡ ಗುಂಡು ನಿರೋಧಕ, ನೀವು ಬಾಂಬ್ ದಾಳಿ ಆದರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. 24x7 ಅಲ್ಲಿಯ ಭದ್ರತಾ ಸಿಬ್ಬಂದಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಒಂದು ವೇಳೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಅಧ್ಯಕ್ಷನನ್ನ ರಕ್ಷಣಾ ಝೋನ್ಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವರದ್ದೇ ಆದಂತಹ ಒಂದು ತುರ್ತು ಕಾರ್ಯಾಚರಣೆಯ ಕೇಂದ್ರವನ್ನ ಮಾಡಿಕೊಂಡು ಒಂದು ಭೂಗತ ಬಂಕರ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಭೂಗತ ಬಂಕರ್ನಲ್ಲಿ ಅಧ್ಯಕ್ಷರನ್ನ ಕಳಿಸುವುದು, ಅದು ಕೂಡ ದಾಳಿಯ ಮುಖಾಂತರ ಇವರನ್ನ ರಕ್ಷಣೆ ಮಾಡುವಂತಹ ಭಾಗ ಆಗಿರುತ್ತೆ. ಅದನ್ನು ಯಾರು ಮಾಡ್ತಾರೆ? ಅಮೆರಿಕದ ಅಧ್ಯಕ್ಷರಿಗೆ ಇರುವಂತಹ ರಕ್ಷಣಾ ಪಡೆ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಂತ ಏನಿದೆ ಇದು. ಈ ಏಜೆನ್ಸಿಯ ವಿರುದ್ಧ ಅನೇಕ ಬಾರಿ ಆಕ್ರೋಶಗಳು ಕೇಳಿ ಬಂದಿದೆ. ಯಾಕಂದ್ರೆ ಅವರು ಸರಿಯಾಗಿ ಅಧ್ಯಕ್ಷರಿಗೆ ಭದ್ರತೆಯನ್ನು ಕೊಡ್ತಾ ಇಲ್ಲ, ಪದೇ ಪದೇ ಪುನರಪಿ ಇಂತಹ ದಾಳಿಗಳಾಗ್ತಾ ಇದೆ ಅನ್ನೋದನ್ನು ಕಳೆದ ಬಾರಿ ಏಪ್ರಿಲ್ ತಿಂಗಳಲ್ಲಿ ಆದಾಗಲೂ ಕೂಡ ನಾವು ನೋಡಿದ್ವಿ. ಇದೀಗ ಈ ಘಟನೆಯಲ್ಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಸ್ಟ್ ಮಿಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲೇ ಇದ್ದಂತಹ ಪತ್ರಕರ್ತೆ ಒಬ್ಬಳು ಈ ಘಟನೆಯ ನೈಜತೆ ಏನಿತ್ತು ಅದನ್ನ ಹೊರಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಯಿತು? ಟ್ರಂಪ್ ಟಾರ್ಗೆಟ್ 30 ಸುತ್ತು ಶೂಟೌಟ್ ಆಗಿದೆ. 30 ಸುತ್ತು ಶೂಟೌಟ್ ಆಗಿರೋದು. ಶ್ವೇತಭವನದ ಉತ್ತರ ಲಾನ್ನಲ್ಲಿ 30 ಸುತ್ತು ಗುಂಡಿನ ದಾಳಿಯನ್ನು ಮಾಡಿದ್ದಾನೆ ಈ ಬಂದೂಕುದಾರಿ ಇದನ್ನು ದಾಳಿ ಮಾಡಿರೋದು. ನೀವು ವಿಡಿಯೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅಲ್ಲಿಯೇ ಕುಳಿತಂತಹ ಒಬ್ಬ ಪತ್ರಕರ್ತೆ ಇದನ್ನೆಲ್ಲವನ್ನು ಚಿತ್ರೀಕರಣ ಮಾಡ್ಕೊಂಡಿರು. ಹೆಂಗೆ ಚಿತ್ರೀಕರಣ? ನಾನು ಆವಾಗಲೇ ಹೇಳಿದಾಗೆ ಇರಾನ್ ಮತ್ತು ಅಮೆರಿಕಾದ ಶಾಂತಿ ಸಭೆ ಏನು ನಡೀತಾ ಇತ್ತು, ಆ ಶಾಂತಿ ಸಭೆಗೆ ಪತ್ರಕರ್ತರೆಲ್ಲ ಹಾಜರಿದ್ದರು. ಒಬ್ಬ ಇಂಟರ್ನ್ಯಾಷನಲ್ ಮಾಧ್ಯಮದ ಪತ್ರಕರ್ತೆಯವರು, ಈ ಪತ್ರಕರ್ತೆಯು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹೀಗಾಗಿ ಅಲ್ಲಿ ಹಿರಿಯ ವರದಿಗಾರ್ತಿ ಸೆಲೆನಾ ವಾಂಗ್ ಅಂತ ಅವರು ಗ್ರೇಟ್ ಎಸ್ಕೇಪ್ ಆದ್ರವರು. ಹೀಗೆ ಅವರ ಫೋನ್ನಲ್ಲಿ ಅವರ ಮಾತುಕತೆ ಎಲ್ಲವನ್ನೂ ಕೂಡ ಚಿತ್ರೀಕರಣ ಮಾಡಿಕೊಳ್ಳುವ ಪ್ರಯತ್ನವನ್ನ ಈ ಸೆಲೆನಾ ವಾಂಗ್ ಮಾಡ್ತಾ ಇದ್ರು. ಈ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಏಕಾಏಕಿಯಾಗಿ ಗುಂಡಿನ ಶಬ್ದ ಕೇಳಿ ಬಂತು. ಅಬೋ ಏನೋ ಆಗಿಬಿಡ್ತು ಅಂತ ಒಂದು ಕ್ಷಣ ಅವರೆಲ್ಲ ಬೆಚ್ಚಿ ಬಿದ್ರಂತಲ್ಲಿ. ಅವರದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಶ್ವೇತಭವನದ ಪತ್ರಕರ್ತೆ ಸೆಲೆನಾ ವಾಂಗ್, ಗುಂಡಿನ ಭೀಕರತೆ ಎಲ್ಲ ನಮಗೆ ಕೇಳಿಸ್ತು. ಈಗ ಮೀಡಿಯಾ ಗ್ಯಾಲರಿ ಅಲ್ಲಿ ಫೋನ್ ಹಿಡ್ಕೊಂಡೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ಒಪ್ಪಂದ ಮಾತುಕತೆ ಹತ್ತಿರದಲ್ಲಿದೆ ಅಂತ ಅವರು ಮಾತನಾಡಿದಂಥ ಮಾತು ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅವ್ರು ಮಾತನಾಡ್ತಾ ಇದ್ರು. ಅಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಇದು ಕೊನೆಯ ವಾಕ್ಯ. ಟ್ರಂಪ್ ಒಪ್ಪಂದದ ಮಾತುಕತೆ ಹತ್ತಿರದಲ್ಲಿ ಇದೆ ಅನ್ನುವಂಥದ್ದು ಒಂದು ಕೊನೆಯ ವಾಕ್ಯ. ಅದು ಕೂಡ ಅದರಲ್ಲಿ ಚಿತ್ರೀಕರಣ ಆಗಿದೆ. ಹೀಗಾಗಿ ಅವರೆಲ್ಲ ಹೇಳಿದ್ದಾರೆ ಅದು ಕೇವಲ ಒಂದೆರಡು ಗುಂಡುಗಳ ಸದ್ದಾಗಿರಲಿಲ್ಲ, ಡಜನ್ ಗಟ್ಟಲೆ ಶಸ್ತ್ರಾಸ್ತ್ರಗಳ ಫೈರಿಂಗ್ನಂತೆ ಎಲ್ಲ ನಮಗೆ ಕಂಡು ಬಂದ್ಬಿಡ್ತು. ಹೀಗಾಗಿ ನಾವೆಲ್ಲ ಬೆಚ್ಚಿ ಬಿದ್ದುಬಿಟ್ವಿ ಅಂತೆಲ್ಲ ಹೇಳಿದರು. ಈ ಎಲ್ಲ ದಾಳಿಯಾದ ತಕ್ಷಣ ಅಲ್ಲೇ ಇದ್ದಂಥ ಸೀಕ್ರೆಟ್ ಏಜೆನ್ಸಿಯವರು ಪತ್ರಕರ್ತರಿಗೆ ನೀವೆಲ್ಲ ಕೆಳಗೆ ಮಲಗಿ ಅಂತ ಹೇಳಿ ಅವರನ್ನು ಮಲಗಿಸಿ ಅಲ್ಲಿಂದ ಕಳಿಸುವ ಪ್ರಯತ್ನವನ್ನೆಲ್ಲ ಮಾಡಿದ್ರಂತೆ. ಹೀಗಾಗಿ 40 ನಿಮಿಷ ಶ್ವೇತಭವನದ ಈ ಸುತ್ತಮುತ್ತಲು ಒಂದು ಭಯದ ವಾತಾವರಣ ಎಲ್ಲ ನಿರ್ಮಾಣ ಆಗಿತ್ತು. ಈ ಭಯದ ವಾತಾವರಣ ನಿರ್ಮಾಣ ಆದ ನಂತರ ಶ್ವೇತಭವನವನ್ನ ಲಾಕ್ಡೌನ್ ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿದ್ರು. ಲಾಕ್ಡೌನ್ ಮಾಡಿ ಈ ಭೀತಿಯಿಂದ ಹೊರಬರೋದಕ್ಕೆ ಅವರೆಲ್ಲ ಪ್ರಯತ್ನಿಸಿದ್ರು. ಅದಾದ ನಂತರ ಈ ಘಟನೆ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೂ ಕೂಡ ಇದೀಗ ಶುರುವಾಗಿರೋದು. ಇದರ ಪ್ರಮುಖವಾಗಿ ಮತ್ತೊಂದು ಭಾಗ, ಈ ವ್ಯಕ್ತಿ ಯಾರು ಅಂತ. ಈ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟನಲ್ಲ, ಆ ವ್ಯಕ್ತಿ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ದಾಳಿ ಮಾಡಿದ್ಯಾರು, ಈತನ ಹಿನ್ನೆಲೆ ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಶ್ವೇತಭವನದ ಮೇಲೆ ದಾಳಿ ನಡೆಸಿದ ದಾಳಿಕೋರನ ಹೆಸರು ನಾಜೀರ್ ಬೆಸ್ಟ್ ಅಂತ ಈ ವ್ಯಕ್ತಿ ಹೆಸರು. ಈತ ಹಲವು ಬಾರಿ ಶ್ವೇತಭವನದ ಭದ್ರತಾ ವಲಯವನ್ನ ಉಲ್ಲಂಘಿಸಿದ್ದ. ಹೀಗಾಗಿ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದ. ನ್ಯಾಯಾಲಯಕ್ಕೂ ಕೂಡ ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿತ್ತು. ನ್ಯಾಯಾಲಯವು ಕೂಡ ಈ ವ್ಯಕ್ತಿಗೆ ಶ್ವೇತಭವನದ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಹಾಯಬಾರದು ಅಂತ ಆದೇಶವನ್ನು ಕೊಟ್ಟಿತ್ತು. ಯಾವಾಗ
2025 ಜೂನ್ 26ನೇ ತಾರೀಕಿಗೆ ಭದ್ರತಾ ಏಜೆಂಟರನ್ನ ತಡೆದು ಅವರಿಗೆ ಬೆದರಿಕೆ ಹಾಕಿದ್ದ. 2025 ಜುಲೈ 10ರಂದು ಮತ್ತೆ ನಿಷೇಧಿತ ಪ್ರವೇಶವನ್ನ ಈ ವ್ಯಕ್ತಿ ಮಾಡಿದ್ದ. ಏನೇನಾಗಿತ್ತು 2025ರಲ್ಲಿ ಅಂತ ಹೇಳಿದರೆ, ಈ ವ್ಯಕ್ತಿ ಸುಮ್ಮನೆ ಅಲ್ಲಿ ಅಡಚಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ. 21 ವರ್ಷ ಈ ವ್ಯಕ್ತಿಗೆ. ಮೇರಿ ಲ್ಯಾಂಡ್ ಮೂಲದ ವ್ಯಕ್ತಿ ಈತ, ತಾನೇ ಯೇಸು ಕ್ರಿಸ್ತ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ. ಈ ವ್ಯಕ್ತಿ ದಾಳಿಯನ್ನು ಮಾಡಿದ್ದಾನೆ. ಪೊಲೀಸ್ ಇವರನ್ನೆಲ್ಲ ವಶಕ್ಕೆ ಪಡೆದಾಗ ಆತ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಧುನಿಕ ಅವತಾರ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈತ ಒಸಾಮಾ ಬಿನ್ ಲಾಡನ್ ನಾನು ದೇವರ ಮಗ ಅಂತೆಲ್ಲ ಹೇಳ್ಕೊಳ್ಳೋ ಪ್ರಯತ್ನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆತ ಮಾಡಿದ್ದಂತೆ. 2 ಬಾರಿ ಈ ರೀತಿಯಾಗಿ ಅತಿರೇಕದ ವರ್ತನೆಗಳನ್ನು ಮಾಡಿದ್ದ. 2025 ಜೂನ್ ಅಲ್ಲಿ ಶ್ವೇತಭವನದಲ್ಲಿ ಈ ವ್ಯಕ್ತಿ ಏನು ಮಾಡಿದ್ದ, ವಾಹನ ಚಲಾವಣೆಗೆ ಅಡ್ಡಲಾಗಿ ನಿಂತು ಸಂಚಾರಕ್ಕೆ ಈತ ಅಡ್ಡಿಪಡಿಸಿದ್ದ. ಅಧಿಕಾರಿಗಳು ವಶಕ್ಕೆ ಈತನನ್ನು ಪಡಿಸ್ಕೊಂಡಿದ್ರು. ಅದಾದ ನಂತರ ಈತರ ಮಾನಸಿಕ ಅಸ್ತವ್ಯಸ್ತ ಅಂತೇಳಿ ವೈದ್ಯಕೀಯ ತಪಾಸಣೆಯಲ್ಲಿ ಗೊತ್ತಾಗಿತ್ತು, ಹೀಗಾಗಿ ಕಳಿಸಿಟ್ಟಿದ್ರು. ಅದಾಗಿ 1 ತಿಂಗಳಿಗೆ ಜುಲೈ 2025ರಲ್ಲಿ ನಿರ್ಬಂಧಿತ ಜಾಗದಿಂದ ಒಳಗೋಗೋದಕ್ಕೆ ಈ ವ್ಯಕ್ತಿ ಯತ್ನಿಸಿದ್ದ. ಆ ಸಮಯದಲ್ಲೂ ಕೂಡ ಈ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಂಡು ಕೋರ್ಟ್ಗೆಲ್ಲ ಹಾಜರುಪಡಿಸಲಾಗಿತ್ತು. ಅದಾದ ನಂತರ ಕೋರ್ಟ್ ಹೇಳಿತ್ತು, ಯಾವುದೇ ಕಾರಣಕ್ಕೂ ಶ್ವೇತಭವನದ ಸುತ್ತಮುತ್ತ ನೀವು ಹೋಗಬಾರದು ಅಂತ ನಿರ್ಬಂಧವನ್ನು ವಿಧಿಸಲಾಗಿತ್ತು. ನೀವು ಗಮನಿಸಿ, ಈ ಹಿಂದೆ 2 ಬಾರಿ ಹೋದಾಗ ಈ ವ್ಯಕ್ತಿಯ ಬಳಿ ಯಾವುದೇ ಆಯುಧ ಇರಲಿಲ್ಲ. ಈ ವ್ಯಕ್ತಿ ಏಕಾಂಗಿಯಾಗಿ ಹೋಗಿದ್ದ. ಏಕಾಂಗಿಯಾಗಿ ಹೋಗಿಯೇ ಏನೋ ಅಡಚಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಆದರೆ ಇದೀಗ 3ನೇ ಬಾರಿಗೆ ಹೋದಾಗ ಈ ವ್ಯಕ್ತಿಯ ಕಡೆ ಬಂದೂಕಿತ್ತು, ಗುಂಡಿನ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಈಗ ಬರ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಒಂದು ನಿಯಮ ಇದೆ, ಬಹುತೇಕವಾಗಿ ಎಲ್ಲ ದೇಶದಲ್ಲೂ ಕೂಡ. ಮಾನಸಿಕ ಅಸ್ತವ್ಯಸ್ತರಾದವರಿಗೆ ಯಾವುದೇ ಈ ಚಾಕು, ಚೂರಿ, ಬಂದೂಕು, ಪಿಸ್ತೂಲು, ಯಾವುದು ಗುಂಡು ಯಾವುದು ಕೂಡ ಸಿಗಬಾರದು, ಕೊಡಬಾರದು ಅಂತ. ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಅವರು. ಏನಾದರೂ ದಾಳಿಗಳನ್ನು ಮಾಡಿಬಿಟ್ರೆ ಅನ್ನುವಂತಹ ಒಂದು ನಿಯಮ ಇರುತ್ತೆ. ಅಮೆರಿಕಾದಲ್ಲೂ ಕೂಡ ಅಂಥದ್ದೇ ನಿಯಮ. ಈಗ ಚರ್ಚೆಗೆ ಆಗ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಮಾನಸಿಕ ಅಸ್ವಸ್ಥ ವ್ಯಕ್ತಿಗೆ ಯಾರು ಬಂದೂಕುಗಳನ್ನು ಕೊಟ್ಟರು, ಗುಂಡಿನ ಪೂರೈಕೆ ಹೆಂಗಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ತನಿಖೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತನಿಖೆಯ ಭಾಗವಾಗಿ ಯಾವುದಾದ್ರೂ ರಾಜಕೀಯ ಸಿದ್ಧಾಂತ ಇತ್ತ, ಭಯೋತ್ಪಾದನೆಯ ಸಂಘಟನೆಗೆ ಏನಾದರೂ ಸೇರಿದಂಥ ವ್ಯಕ್ತಿಯ, ಈಗ ಬರ್ತಾ ಇರುವಂಥ ಡೀಟೇಲ್ಸ್ ಪ್ರಕಾರ ಈ ವ್ಯಕ್ತಿಗೆ ರಾಜಕೀಯ ಸಿದ್ಧಾಂತ ಪ್ರಬಲವಾಗಿರಲಿಲ್ಲ, ಭಯೋತ್ಪಾದಕ ಸಂಘಟನೆಗೆ ಈತ ಸೇರಿದ್ದಲ್ಲ, ಬಟ್ ವೈಯಕ್ತಿಕ ದಾಳಿ ಮಾಡೋದಾಗಿ, ಒಬ್ಬಂಟಿಯಾಗಿ ದಾಳಿ ಮಾಡೋದಕ್ಕಾಗಿ ಈ ವ್ಯಕ್ತಿ ಪ್ರಯತ್ನವನ್ನು ಪಟ್ಟಿದ್ದ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಮತ್ತೊಂದು ಬೆಳವಣಿಗೆ, ನಾನು ಯೇಸು ಕ್ರಿಸ್ತ ಅಂತ ಈ ವ್ಯಕ್ತಿ ಹೇಳ್ಕೊಳ್ತಾ ಇದ್ದ. ದೇವಮಾನವ, ಆಧುನಿಕ ದೇವಮಾನವ ಅಂತ ಈ ವ್ಯಕ್ತಿ ಪುನರಪ್ಪಿ ಹೇಳ್ಕೊಳ್ತಾ ಇದ್ದ. ಯಾಕೆ? ನಾಸೀರ್ ಬೆಸ್ಟ್ ತೀವ್ರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದ. ತಾನೇ ಯೇಸು ಕ್ರಿಸ್ತ ಅಂತ ಒಂದು ಭ್ರಮೆಯಲ್ಲಿ ತೇಲಾಡ್ತಾ ಇದ್ದ. ದಾಳಿಯ ಅಸಲಿ ಸಂಚು ಮತ್ತು ಆತನ ಉದ್ದೇಶದ ಬಗ್ಗೆ ಇದೀಗ ಅವರು ತನಿಖೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ವ್ಯಕ್ತಿ ಹೀಗೆ ಮಾಡಿದ ಅಂತ. ಈ ವ್ಯಕ್ತಿ ಒಂದು ಮೆಸ್ಪಿಯಾನಿಕ್ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ. ಮೆಸ್ಪಿಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಅದನ್ನು. ಆ ಕಾರಣಕ್ಕಾಗಿ ಒಂದು ಭ್ರಮೆಯಲ್ಲಿ ಈ ವ್ಯಕ್ತಿ ತೇಲಾಡ್ತಾ ಇದ್ದ. ಒಂದು ಭ್ರಮಾಲೋಕ ಅಂತ ಒಂದು ಇರುತ್ತೆ. ಆ ವ್ಯಕ್ತಿಗಳಿಗೆ ಏನಾಗ್ತಾ ಇರುತ್ತೆ ವಾಸ್ತವದಲ್ಲಿ ಯಾವುದು ಕೂಡ ಗೊತ್ತಿರಲ್ಲ, ಭ್ರಮೆಯಲ್ಲೇ ತೇಲಾಡ್ತಾ ಇರ್ತಾರೆ. ಈ ವ್ಯಕ್ತಿಯು ಕೂಡ ಹಾಗೆ ಇದ್ದ. ಹೀಗಾಗಿ ಇವನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಶ್ವೇತಭವನಕ್ಕೆ ತೆರಳಿ ಒಂದು ದೈವಿಕ ಸಂದೇಶವನ್ನು ಕೊಡಬೇಕು ನಾನು. ಯಾವುದು ದೈವಿಕ ಸಂದೇಶ? ಟ್ರಂಪ್ ಅವರಿಗೆ ಶಿಕ್ಷೆ ಕೊಡೋದು, ಡೊನಾಲ್ಡ್ ಟ್ರಂಪ್ಗೆ ಶಿಕ್ಷೆ ಕೊಡೋದೇ ಯೇಸು ಕ್ರಿಸ್ತನ ಉದ್ದೇಶ ಆಗಿದೆ. ಹೀಗಾಗಿ ನಾನು ದೈವಿಕ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪದೇ ಶ್ವೇತಭವನಕ್ಕೆ ಹೋಗಿ ಇಂಥದ್ದೊಂದು ದಾಳಿಯ ಸಂಚನ್ನು ಆ ವ್ಯಕ್ತಿ ರೂಪಿಸ್ತಾ ಇದ್ದ ಅಂತ. ಎರಡನೇದು, ನಾನು ಅವಾಗಲೇ ಹೇಳಿದೆ, ನ್ಯಾಯಾಂಗ ಈ ವ್ಯಕ್ತಿಗೆ ನಿರ್ಬಂಧವನ್ನು ವಿಧಿಸಿತ್ತು. ಯಾವಾಗ ನ್ಯಾಯಾಂಗ ಶ್ವೇತಭವನದ ಸುತ್ತಮುತ್ತ ನಿರ್ಬಂಧವನ್ನು ವಿಧಿಸ್ತು, ಶ್ವೇತಭವನಕ್ಕೆ ಯಾವ ಕಾರಣಕ್ಕಾಗಿ ಈ ವ್ಯಕ್ತಿ ಪದೇ ಹೋಗ್ತಾ ಇದ್ನ ಅಂತ ಹೇಳಿದ್ರೆ, ನ್ಯಾಯಾಂಗ ಅಲ್ಲಿ ಹೋಗಬಾರದು ಅಂತ ಹೇಳಿತ್ತು. ಅದರಿಂದಲೂ ಕೂಡ ಈ ವ್ಯಕ್ತಿ ಆಕ್ರೋಶ ಭರಿತನಾಗಿ ಇದರಿಂದ ಪ್ರೇರಿತಗೊಂಡಿತ್ತ ಅಂತ ಹೇಳ್ತಾ ಇದ್ದಾರೆ. ನೀವು ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರು, ನಾನು ಯೇಸು ಕ್ರಿಸ್ತ ಜಗತ್ತಿನ ಉದ್ಧಾರ, ಅಮೆರಿಕ ಒನ್ಸ್ ಅಗೇನ್ ಗ್ರೇಟ್ ಮಾಡೋದು ಉದ್ದೇಶ ಇತ್ಯಾದಿ ಎಲ್ಲ ಮಾತನಾಡಿದ್ರಲ್ಲ, ಅದರ ಭಾಗವಾಗಿಯೂ ಕೂಡ ಈ ವ್ಯಕ್ತಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯೂ ಕೂಡ ನಿನ್ನೆ ನಾವು ಇವಾಂಕಾ ಟ್ರಂಪ್ ಮೇಲೆ ದಾಳಿ ಮಾಡುವಂತಹ ವ್ಯಕ್ತಿಗೆ ಹೇಗೆ ಸೋಷಿಯಲ್ ಮೀಡಿಯಾ ಕ್ರೇಜ್ ಇತ್ತಲ್ಲ, ಸೋಷಿಯಲ್ ಮೀಡಿಯಾ ಮುಖಾಂತರವೇ ಮತ್ತೊಬ್ಬರನ್ನ ಟೀಕಿಸೋದು, ಯಾವ ವ್ಯಕ್ತಿಗಳ ಗುರಿಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲ, ಅದರ ಕಾರಣಕ್ಕಾಗಿ ಈ ವ್ಯಕ್ತಿಯೂ ಕೂಡ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಕ್ರೇಜ್ ಇತ್ತಂತೆ. ಅದರಲ್ಲಿ ಈ ರೀತಿಯಾಗಿ ಯೇಸು ಕ್ರಿಸ್ತ ಅಂತ ಬರೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ನಾನು ದೇವರ ಮಗ ಅಂತ ಹೇಳ್ತಿದ್ನಂತೆ. ದೇವರ ಮಗ ಅನ್ನೋದರ ಜೊತೆಗೆ ನಾನು ಆಧುನಿಕ ಒಸಾಮಾ ಬಿನ್ ಲಾಡನ್ ಅಂತ ಹೇಳ್ತಿದ್ನಂತೀತ. ಆಧುನಿಕ ಒಸಾಮಾ ಬಿನ್ ಲಾಡನ್ ಯಾಕೆ? ಅಮೆರಿಕಾದವರು ಹತ್ಯೆ ಮಾಡಿತ್ತು.
ಆ ಪ್ರತೀಕಾರಕ್ಕಾಗಿ ಒನ್ಸ್ ಅಗೇನ್ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿ ದಾಳಿ ಮಾಡೋ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡಿದ್ದ ಅಂತ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಎಲ್ಲ ತನಿಖೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಟ್ರಂಪ್ ಮೇಲೆ ದಾಳಿ ನಡೆದ 1 ತಿಂಗಳಿಗೆ ಮತ್ತೊಂದು ದಾಳಿ ಆಗಿರೋದು. ನಾನು ಅವಾಗಲೇ ಹೇಳಿದೆ, ಪತ್ರಕರ್ತರ ಔತಣಕೂಟದಲ್ಲಿ ಇಂಥದ್ದೊಂದು ದಾಳಿಯಾಗಿತ್ತು. ಆ ದಾಳಿಯಲ್ಲಿ ಟ್ರಂಪ್ ಅವರಿಗೆ ರಕ್ಷಣೆಯನ್ನು ಒದಗಿಸಲಾಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ. ಟ್ರಂಪ್ ಮೇಲೆ ಅಟ್ಯಾಕ್ ನಡೆದ 1 ತಿಂಗಳಿಗೆ ವೈಟ್ ಹೌಸ್ ಮೇಲೆ ಫೈರಿಂಗ್ ಆಗಿದೆ. ಅದೊಂದು ಹೋಟೆಲ್ನಲ್ಲಿ ಆಗಿತ್ತು ಕಾರ್ಯಕ್ರಮ. ಇದು ಇದೀಗ ವೈಟ್ ಹೌಸ್ ಮೇಲೆ ಏಪ್ರಿಲ್ 25ನೇ ತಾರೀಕಿಗೆ ಒಂದು ವಾರ್ಷಿಕ ಶ್ವೇತಭವನದ ಭೋಜನಕೂಟದ ಒಂದು ದಾಳಿಯಾಗಿತ್ತು. ಆ ದಾಳಿಯಲ್ಲಿ ರಕ್ಷಣೆಯನ್ನೆಲ್ಲ ಒದಗಿಸಲಾಗಿತ್ತು. ಟ್ರಂಪ್ ಭಾಗವಹಿಸಿದ್ದಾಗ ಅವರ ಹತ್ಯೆ ಯತ್ನ ನಡೆದಿತ್ತು. ಇದು ವೈಟ್ ಹೌಸ್ ಭದ್ರತೆಯ ಕುರಿತಂತೆ ಅತ್ಯಂತ ಕಳವಳವನ್ನು ಹೆಚ್ಚಿಸಿರುವಂಥ ಘಟನೆ. 2600 ಜನ ಪತ್ರಕರ್ತರೆಲ್ಲ ಇದ್ದರು ರೂಮ್. ಈ ವ್ಯಕ್ತಿ ನೋಡಿ, ಈತ ದಾಳಿಕೋರನಾಗಿ ಬಂದಿರಲಿಲ್ಲ. ಅಲ್ಲಿ ಒಬ್ಬ ರೂಮ್ ಬುಕ್ ಮಾಡ್ಕೊಂಡಿದ್ದ ಹೋಟೆಲ್ನಲ್ಲಿ. ಒಂದು ರೀತಿ ಪ್ರವಾಸಿಗನ ರೀತಿಯಲ್ಲೆಲ್ಲ ಬಂದು ಅಲ್ಲಿ ಇದ್ದು ಅಲ್ಲೇನೇನು ನಡೆಯುತ್ತೆ, ಹೇಗೆ ಎತ್ತ ಅನ್ನೋದನ್ನು ನೋಡಿಕೊಂಡು ಏಕಾಏಕಿಯಾಗಿ ರಾತ್ರಿ 8:36 ಸುಮಾರಿಗೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ ಕೋಲ್ ಥಾಮಸ್ ಅಲೆನ್ ಅಂತ ಈತನ ಕರೀತಾರೆ. ಸಿಬ್ಬಂದಿ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಈ ವ್ಯಕ್ತಿಯನ್ನು ಹಿಡಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ರಕ್ಷಣೆ ಆ ಘಟನೆಯಲ್ಲಿ ಆಗಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್, ನಾನು ಅವಾಗಲೇ ಹೇಳಿದಾಗೆ 4 ಬಾರಿ ಹತ್ಯೆನ ಅಂದರೆ ವಿಫಲ ಪ್ರಯತ್ನ ಆಗಿದೆ. ಒಂದು ಕಡೆ ಇರಾನ್ ಇವರ ವಿರುದ್ಧ ಇನಾಮುಗಳನ್ನು ಕೊಡ್ತಾ ಇರೋದು, ಇವರನ್ನು ಹತ್ಯೆ ಮಾಡಿದರೆ ನಿಮಗೆ ಬಹುಮಾನವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇರೋದು. ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಇಂಥ ವ್ಯಕ್ತಿಗಳು ಟ್ರಂಪ್ ಅವರ ವಿರುದ್ಧ ಹತ್ಯೆಯ ಪ್ರತೀಕಾರವಾಗಿ ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದನ್ನು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇದನ್ನು ಹೇಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಅಥವಾ ಆ ರಕ್ಷಣೆಗಾಗಿ ಕೊಟ್ಟಿರುವಂತಹ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿನ ಬದಲಿಸಬೇಕು, ಆ ಏಜೆನ್ಸಿನೇ ಬದಲು ಮಾಡಬೇಕು ಅಂತ ಅಮೆರಿಕಾದಲ್ಲಿ ಒಂದು ಕೂಗೆದ್ದಿದೆ ಅಂತೆ. ಬಿಕಾಸ್ ಅಮೆರಿಕದ ಅಧ್ಯಕ್ಷರ ದೃಷ್ಟಿಯ ಕಾರಣಕ್ಕಾಗಿ. ಹೀಗಾಗಿ ಆ ಘಟನೆಯಲ್ಲಿ ಏನಾಗುತ್ತೆ, ತನಿಖೆಯ ಭಾಗ ಏನಾಗುತ್ತೆ ಅನ್ನೋದ ಕಾದ್ ನೋಡೋಣ.